ಎಲ್ಲರಿಗೂ ನಮಸ್ಕಾರ. ವಸಿಷ್ಠಸ್ ಕಿಚನ್ಗೆ ಸ್ವಾಗತ. ಇವತ್ತು ಬೆಳ್ಳುಳ್ಳಿ ವೆಜ್ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ. ನೀವು ಇದನ್ನು ಬ್ಯಾಂಬೂ ಶೂಟ್ ಕಳಲೆಲ್ಲೂ ಮಾಡ್ಕೋಬೋದು, ಅಥವಾ ನಿಮ್ಗೆ ಇದು ಸಿಗಲಿಲ್ಲ ಅಂದರೆ ಕಾಲಿಫ್ಲವರ್ ಹೂಕೋಸಲ್ಲೂ ಮಾಡ್ಕೋಬೋದು. ಫಸ್ಟು ಕರಿಬೇವಿನ ಎಲೆಗಳನ್ನು ತಗೊಂಡಿದ್ದೀನಿ, ಒಂದು ಮುಷ್ಟಿ ಶುಂಠಿ ಹಾಕ್ತಿದ್ದೀನಿ, ಚಕ್ಕೆ ಹಾಕ್ತಿದ್ದೀನಿ, ಲವಂಗ ಹಾಕ್ತಿದ್ದೀನಿ, ಹಾಗೆ ಬೆಳ್ಳುಳ್ಳಿ 1 ಅಥವಾ 2 ಗೆಡ್ಡೆ ಹಾಕಿದರೂ ಚೆನ್ನಾಗಾಗತ್ತೆ. ನಾನಿಲ್ಲಿ 1.5 ಗೆಡ್ಡೆ ತೊಗೊಂಡಿದ್ದೀನಿ ಇಡೀದು, ಅದನ್ನು ಬಿಡಿಸಿಟ್ಕೊಂಡು ಹಾಕ್ತಿದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು, ಫೈನ್ ಪೇಸ್ಟ್ ಮಾಡ್ಕೋಬೇಕು, ನುಣ್ಣಗೆ ರುಬ್ಬಿ ಇಟ್ಕೋಬೇಕು. ಆಮೇಲೆ ಎಲ್ಲ ಹಿಟ್ಟುಗಳನ್ನು ತಗೋಬೇಕು. ಫಸ್ಟು ಅಕ್ಕಿ ಹಿಟ್ಟು ತೊಗೊಳ್ತಿದ್ದೀನಿ, ದೊಡ್ಡ ಚಮಚದಲ್ಲಿ 1-1.5 ಚಮಚ ಅಕ್ಕಿ ಹಿಟ್ಟು ತೊಗೊಳ್ತೀನಿ, 3 ಚಮಚ ಕಾರ್ನ್ಫ್ಲೋರ್ ತೊಗೊಳ್ತಿದ್ದೀನಿ, ಮೈದಾ 2 ಚಮಚ ತೊಗೊಳ್ತಿದ್ದೀನಿ, ಹಾಗೆ ಕಡಲೆ ಹಿಟ್ಟು 2 ಚಮಚ ತೊಗೊಳ್ತಿದ್ದೀನಿ. ನಾನು ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ, ತುಂಬ ಕ್ರಿಸ್ಪಿ ಬರುತ್ತೆ. ನಾನು ಯಾವುದೇ ಕರಿಯೋದು ಐಟಮ್ ಮಾಡಿದ್ರೂ ತುಪ್ಪ ಹಾಕ್ತೀನಿ 1 ಸ್ಪೂನು. ಇದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ರುಬ್ಬಿದ ಮಿಶ್ರಣನ ಒಂದು ಸರಿ ಕಲಿಸ್ಕೊಳ್ತೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಬೇಕು. ಆಮೇಲೆ 2 ಸ್ಪೂನ್ ಅಥವಾ 1 ಸ್ಪೂನು ಮೊಸರನ್ನು ಹಾಕ್ಕೊಳ್ತೀನಿ. ನೀವು ಮೊಸರು ಇಲ್ಲ ಅಂದರೆ ಒಂದು ಸ್ವಲ್ಪ ಲಿಂಬೆಹಣ್ಣು ಹಾಕ್ಕೋಬೋದು, ಒಂದು ಅರ್ಧ ಕಡಿ. ಮೊಸರು ಚೆನ್ನಾಗಿ ಆಗುತ್ತೆ. ನೀವು ತುಪ್ಪ ಹಾಕಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಅದಕ್ಕೆ ತುಪ್ಪ ಹಾಕ್ಕೊಳ್ತೀನಿ. ಅದನ್ನು ನೀವು ಸ್ವಲ್ಪ ಬೇಯಿಸಿರೋ ಕಡಲೆನ ಅಥವಾ ಯಾವುದೇ ತರಕಾರಿ ತೊಗೊಂಡು ಸ್ವಲ್ಪ ಬೇಯಿಸ್ಕೋಬೇಕು, ತುಂಬ ಅಲ್ಲ. ಅದನ್ನು ಇದರಲ್ಲಿ ಅದ್ಬಿಟ್ಟು ಕರಿಯೋದಷ್ಟೇ. ಒಂದು ಸ್ವಲ್ಪ ಮ್ಯಾರಿನೇಟ್ ಮಾಡಿಟ್ರು ಓಕೆ, ಇಲ್ಲ ಕರೆದ್ರೆ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗುತ್ತೆ. ಧನ್ಯವಾದಗಳು.